ಎಲ್ಲ ಗೊತ್ತಿದ್ದೇ ಮಾಡ್ತಿದ್ದೀನಿ. ನಮ್ಗೆ ಅನ್ಸಿದ್ದೆಲ್ಲ ಕರೆಕ್ಟ್ ಅಲ್ಲ, ಒಂದೊಂದ್ಸಲ ರಾಂಗ್ ಕೂಡ ಆಗಿರ್ಬೋದು. ನಾನ್ ಮಾಡ್ತಿರೋದು ತಪ್ಪಲ್ಲ. ಇಷ್ಟು ಜನ ತಪ್ಪು ಅಂತ ಹೇಳ್ತಾ ಇದ್ರು, ನಿನ್ಗೆ ಯಾಕೆ ತಲೆಗೆ ಹೋಗ್ತಾ ಇಲ್ಲ ನಿತ್ಯ? ಯಾಕಂದ್ರೆ ನಿಮ್ಗೆಲ್ಲ ನಾನಂದ್ರೆ ಇಷ್ಟ ಇಲ್ಲ. ಆ ಗಂಗನೇ ನಿಮ್ಗೆ ಹೆಚ್ಚು. ಎಲ್ರಿಗೂ ಅವಳೇ ಬೇಕು, ನಾನ್ ಬೇಕಾಗಿಲ್ಲ. ದಟ್ಸ್ ವೈ ನನ್ ದಾರಿ ನಾನ್ ನೋಡ್ಕೋತೀನಿ. ನನ್ ದಾರಿಲೇ ನಡೆದು ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ. ಇಟ್ಸ್ ಆಲ್ ರೈಟ್ ನಿತ್ಯ. ತಮಾಷೆಗೆ ನಿಂಗೊಂದು ಸ್ಟೋರಿ ಹೇಳ್ತೀನಿ. ಲಾಂಗ್ ಎಗೋ ನಮ್ಮ ಹಾಗೆ ಬುದ್ಧಿ ಇಲ್ದಿರೋ ಬ್ರಿಟಿಷ್ ನೇವಿ ಕ್ಯಾಪ್ಟನ್ ಒಬ್ಬ ಇದ್ನಂತೆ. ಒನ್ ನೈಟ್ ಆ ಕ್ಯಾಪ್ಟನ್ ಶಿಪ್ಪಲ್ಲಿ ಟ್ರಾವೆಲ್ ಮಾಡ್ತಿದ್ದಾಗ ಸ್ವಲ್ಪ ದೂರದಲ್ಲಿ ಅವನಿಗೊಂದು ಲೈಟ್ ಕಾಣಿಸ್ತಂತೆ. ಇಮಿಡಿಯೇಟ್ ಆಗಿ ವೈರ್ಲೆಸ್ ಇಂದ ಕಾಲ್ ಮಾಡಿ ದಾರಿ ಬಿಡೋಕೆ ಆರ್ಡರ್ ಮಾಡಿದ್ನಂತೆ. ಈ ಶಿಪ್ ಯಾರ್ದೋ ಗೊತ್ತಾ? ಇಂಗ್ಲೆಂಡ್ ಮಹಾರಾಣಿದು. ಮರ್ಯಾದೆಯಿಂದ ಸೈಡ್ ಹೋಗದೆ ಇದ್ರೆ ತಲೆ ಹೋಗುತ್ತೆ ಅಂತ ಕೂಗಾಡ್ದಂತೆ. ಆಗ ಅಲ್ಲಿಂದ ಕೂಲಾಗಿ, ಸಾರಿ, ಆ ಶಿಪ್ಪಲ್ಲಿ ಎಲಿಜಬೆತ್ ರಾಣಿ ಇದ್ರು, ಇನ್ಯಾರೇ ಇದ್ರು ದಾರಿ ಬಿಡಕ್ಕಾಗಲ್ಲ. ಯಾಕೆ ಅಂದ್ರೆ ಇದು ಲೈಟ್ ಹೌಸ್, ಇದು ಎಲ್ಲಿಗೂ ಹೋಗಲ್ಲ ಅಂತ ಹೇಳಿದ್ನಂತೆ. ಈ ಸ್ಟೋರಿ ನಿಂಗೆ ಯಾಕೆ ಹೇಳ್ದೆ ಅಂದ್ರೆ ಎದುರುಗಡೆ ಇರೋದು ಯಾರು ಅಂತ ತಿಳ್ಕೊಳ್ದೇನೆ ತಲೆ ಕೊಡೋದು ಸೇಫ್ ಅಲ್ಲ ಅಂತ ಹೇಳೋದಿಕ್ಕೆ. ಆ ಪರಿಸ್ಥಿತಿನೇ ಬಂದ್ರೆ ನಾನೇ ಸ್ವತಃ ಹೋಗಿ ಜೈ ಎದುರಿಗೆ ನಿಂತ್ಕೋತೀನಿ. ಜೈ ನನ್ನ ಏನ್ ಮಾಡ್ತಾನೋ ನೋಡ್ತೀನಿ. ನಿತ್ಯ ಅವ್ರ ವಿಷಯ ಏನಾದರೂ ಗೊತ್ತಾಯ್ತಾ ಸರ್? ಪ್ಲಾನ್ ಏನಾದರೂ ಮಾಡಿದ್ದೀರಾ? ಯಾಕೆ ಪ್ಲಾನ್ ಏನಾದರೂ ಗೊತ್ತಾದ್ರೆ ಹೋಗಿ ಮೇಡಮಿಗೆ ಹೇಳಬೇಕಾ? ರಾಮ ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ ಸರ್? ಯಾರನ್ನು ನಂಬಬೇಕೋ ಯಾರನ್ನು ನಂಬಾರ್ದೋ ನನಗೆ ಅರ್ಥ ಆಗ್ತಿಲ್ಲ ನಾಣಿ. ವಾಗಿದ್ದೀನಿ. ಮತ್ತೆ ಬದುಕಿದ್ರು ಸತ್ ಹೋಗಿರೋ ತರ ಯಾಕೆ ನಾಟಕ ಮಾಡ್ದೆ? ನಾಟಕ ಮಾಡ್ಬೇಕಾಯ್ತು ಗ್ರಾನಿ. ಅಂತ ಅಗತ್ಯ ಏನಿತ್ತಮ್ಮ? ಯಾಕೆ ಎಲ್ರಿಗೂ ಹೀಗ್ ಮೋಸ ಮಾಡ್ಬಿಟ್ಟೆ? ಪರಿಸ್ಥಿತಿ ಹೇಳ್ಕೊಂಡು ಬರಲ್ಲ ಆಂಟಿ. ಆದ್ರೆ ನೀನ್ ಬಂದಿದ್ಯಾಕೆ? ಇಲ್ಲೇನಿದೆ ಅಂತ ಬಂದೆ? ಏನ್ ಮಾಡೋಕ್ ಬಂದಿದ್ದೀನಿ ಅಂತ ಕೇಳಿ. ಏನ್ ಮಾಡೋದಕ್ ಬಂದೆ? ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ನಮ್ಗೆ ಯಾಕೆ ಟೆನ್ಷನ್ನು? ನಾವ್ ಯಾವ ತಪ್ಪು ಮಾಡಿಲ್ಲ. ನೀವು ತಪ್ಪು ಮಾಡಿದ್ರಿ ಅಂತ ನಾನು ಅಂದ್ನ. ಭುಜ ಸವರೋದ್ ಯಾಕೋ? ನಾವೇನ್ ಭುಜ ಮುಟ್ ನೋಡ್ಕೋತಿಲ್ಲ. ನೀನೇ ತಪ್ಪು ಮಾಡಿದ್ದು. ಬದುಕಿದ್ದು ಸತ್ತಿರೋ ಹಾಗೆ ನಾಟಕ ಮಾಡಿದ್ದು ಗೊತ್ತಾ? ಯಾಕೆ ಹೀಗ್ ಮಾಡ್ದೆ ನಿತ್ಯ? ನಿನ್ನ ನೀನ್ ಯಾಕೆ ಸಾಯಿಸ್ಕೊಂಡೆ? ಮನ್ಸನ್ನ ಸಾಯಿಸ್ಕೊಳಕ್ಕಾಗ್ದೆ ಗ್ರಾನಿ. ಅಂಥದ್ದೇನಾಯ್ತಮ್ಮ ನಿತ್ಯ? ಈ ನಾಟಕ ಯಾಕೆ? ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಆಂಟಿ. ವಾಟ್ ನಾನಿ?
ನನ್ನ ಬಗ್ಗೆ ನಿಮ್ ಬಾಸ್ ಏನು ಅಂತಾರೆ? ನನ್ನ ಹೇಗಾದ್ರೂ ಹಿಡಿತೀನಿ ಅಂತ ಚಾಲೆಂಜ್ ಮಾಡಿದ್ರಂತೆ. ನನ್ನ ಹಿಡಿಯೋದು ಅಷ್ಟು ಈಸಿ ಅಂದ್ಕೊಂಡಿದ್ದಾರಾ? ನನ್ನ ನೀನು ಹಿಡಿದು ನನ್ನ ಮೇಲೆ ಗೆಲ್ಲೋ ಚಾನ್ಸ್ ನಿನಗೆ ಸಿಗಬಾರ್ದು ಅಂತಾನೆ ನನ್ನಷ್ಟಕ್ಕೆ ನಾನೇ ಬಂದೆ ಜೈ. ನಾನು ಸೋಲ್ಬಾರ್ದು ಅಂತ ಬಂದಿದ್ದೀನಿ. ನಾನು ಸಿಕ್ಕಿದ್ರೆ ಏನೋ ಮಾಡ್ತೀನಿ ಅಂದ್ಯಂತೆ. ಏನ್ ಮಾಡ್ತೀಯ? ಏನ್ ಮಾಡೋಕ್ಕಾಗತ್ತೆ? ಹೌದು, ನೀವು ಮಾತ್ರ ಇದ್ದೀರಾ? ಇಷ್ಟಕ್ಕೂ ಆ ಮಂಕಿ ಗಂಗಾ ಎಲ್ಲಿ? ನಿನ್ ಮುದ್ದಿನ ಶ್ರೀಮತಿ ಎಲ್ಲಿ ಹೋದ್ಲು ಜೈ? ಇಲ್ಲೇ ಇದ್ದಾಳೆ. ಇಲ್ಲಿ ಅಂದ್ರೆ ಎಲ್ಲಿ? ನನ್ನ ಎದುರಿಗೇನೆ. ಏನು ಗಂಗಾ ಕಾಣಿಸಿದ್ರೆ ಅವಳನ್ನ ಸಾಯಿಸ್ಬೇಕು ಅನ್ಕೊಂಡ? ಗಂಗಾ ತಂಟೆಗೆ ಬಂದ್ರೆ ನಾವು ಸುಮ್ನಿರಲ್ಲ. ಹೇಗ್ ಬಂದಿದ್ಯೋ ಹಾಗೆ ವಾಪಸ್ ಹೋಗು. ಹೆದರ್ಕೋಬೇಡಿ, ಇವಳು ಗಂಗನಿಗೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇವಳು ನಿತ್ಯ ಅಲ್ಲ, ಗಂಗಾ. ಗಂಗಾ ನಾನೇ ಅಂತ ಹೇಗ್ ಗೊತ್ತಾಯ್ತು? ನೀನ್ ಕುತ್ತಿಗೆಯಲ್ಲಿರೋ ತಾಳಿನ ಕವರ್ ಮಾಡ್ಕೊಂಡೆ ಹೊರತು ಕಾಲಲ್ಲಿರೋ ಉಂಗ್ರನ ಮುಚ್ಚಿಡ್ಲಿಲ್ಲ ನೀನು. ಒಂದು ಕ್ಷಣ ನಮ್ಮನ್ನ ಹೆದರ್ಸ್ಬಿಟ್ಟಿಯಲ್ಲಮ್ಮ. ನಿಜವಾಗ್ಲೂ ನಿತ್ಯ ಬಂದ್ಲು ಅಂತ ಭಯ ಪಟ್ಬಿಟ್ವಿ. ನನಗೂ ಕೂಡ ಗೊತ್ತೇ ಆಗ್ಲಿಲ್ಲ ಮೇಡಮ್. ನಾವ್ ಆಗ್ಲೇ ಕಂಡು ಹಿಡಿದ್ವಿ. ಹೇಗ್ ಕಂಡಿಡಿದ್ರಿ? ಸತ್ತಿರೋ ನಿತ್ಯ ಬದುಕ್ ಬರಲ್ವಲ್ಲ? ಸ್ವಲ್ಪ ದಿನ ನಿತ್ಯನ್ ಹಾಗೆ ನಟಿಸಿ ಆ ಸುಳ್ಳಿನ ಜೀವನ ಬೇಡ ಅನ್ಕೊಂಡು ಗಂಗಾ ಅಂತ ನಿಜ ಹೇಳಿದೆ. ಈಗ ಮತ್ತೆ ನಿತ್ಯನ್ ವೇಷ ಹಾಕಿದ್ಯಾ, ಆದ್ರೆ ಗಂಗಾ ಆಗಿ ನಿನ್ನ ಐಡೆಂಟಿಟಿನ ಮುಚ್ಚಿಡೋದಕ್ಕಾಗಿಲ್ಲ. ಇದನ್ನೆಲ್ಲ ಪಕ್ಕಕ್ಕಿಟ್ಟು ಹೇಳು, ನಿತ್ಯನ್ ಗೆಟಪ್ನ ಯಾಕೆ ಹಾಕ್ಬೇಕು ಅನಿಸ್ತು ಗಂಗಾ? ನಿತ್ಯ ಬದುಕಿದ್ದಾಳೆ ಅಂತ ನಿಮ್ಗೆ ಅನುಮಾನ ಬಂದಿದ್ಯಲ್ಲ, ನಿತ್ಯ ವಾಪಸ್ ಬಂದ್ರೆ ನಿಮ್ ರಿಯಾಕ್ಷನ್ ಏನಿರುತ್ತೆ ಅಂತ ನೋಡೋಣ ಅಂತ. ಓ, ನನ್ನ ರಿಯಾಕ್ಷನ್ ಏನು ಅಂತ ನೋಡ್ಬೇಕು ಅನ್ಕೊಂಡ್ಯಾ? ಖಂಡಿತ ತೋರಿಸ್ತೀನಿ. ಪ್ರೆಗ್ನೆಂಟ್ ಬೈಕೇನ ಇಲ್ಲ ಅಂತ ಅನ್ಬಾರ್ದಲ್ವಾ? ಬೇಗ ನನ್ನ ರಿಯಾಕ್ಷನ್ ಏನು ಅಂತ ನೀನ್ ನೋಡ್ಬೋದು. ಇನ್ಯಾವತ್ತೂ ಇಂಥ ಕೆಲಸ ಮಾಡ್ಬೇಡಮ್ಮ. ಅವನ ಅನುಮಾನನ ನಿಜ ಮಾಡ್ಬೇಡ. ಹೌದು ಗಂಗಾ, ನೀನ್ ಗಂಗಾ ಹಾಗೆ ಇರು. ನಿತ್ಯ ನೆರಳು ಕೂಡ ಈ ಮನೆಗೆ ಬೀಳ್ಬಾರ್ದು. ನೀನೇ ಸಾಕು ನಮ್ಗೆ. ಯಾಕಮ್ಮ ಹಾರ್ಟ್ ಅಟ್ಯಾಕ್ ಬರುವಂತ ಕೆಲಸ ಮಾಡಿದೆ? ಒಂದ್ಸಲ ನಮ್ ಗುಂಡ್ಗೆ ನಿಂತ ಹಾಗಾಯ್ತು. ಇಂಥದ್ದೇನಾದ್ರೂ ಮಾಡೋಂಗಿದ್ರೆ ನಮ್ಗೆ ಹೇಳ್ಬಿಟ್ಟು ಮಾಡಮ್ಮ. ಮೊದ್ಲೇ ನಮ್ ಗುಂಡ್ಗೆ ತುಂಬಾ ವೀಕು. ಹಾ ಬಂದ್ರಿ. ಏನ್ ನಾಣಿ ಅವ್ರೆ, ತಪ್ಪು ಮಾಡದ್ನಾ? ತಪ್ಪು ಅಂತ ಅಲ್ಲ ಮೇಡಮ್, ನೀವೇ ಸಾರ್ಗೆ ದಾರಿ ತೋರಿಸ್ದಾಗಾಯ್ತು ಮೇಡಮ್. ಅವ್ರಿಗೆ ಬಂದಿರೋ ಅನುಮಾನ ಸುಳ್ಳು ಅಂತ ಹೇಳೋದಕ್ಕೆ ಹೋದೆ. ಬೇಡ ಮೇಡಮ್, ಸಾರ್ನ ಬೇರೆ ಥರ ಡೈವರ್ಟ್ ಮಾಡೋದೇ ಒಳ್ಳೆಯದು. ಮತ್ತೆ ಡೌಟ್ ಬರೋ ಥರ ಮಾಡೋದು ಬೇಡ. ಸಾರಿ ಮೇಡಮ್, ಈಗ ಹೇಳಿದೆ ಅಂತ ತಪ್ಪು ತಿಳ್ಕೊಂಬೇಡಿ. ಗುಡ್ ನೈಟ್ ಮೇಡಮ್. ಪೇಂಟಿಂಗ್ ಫೆಸ್ಟ್
ಆರ್ಟ್ ಗ್ಯಾಲರಿಯಲ್ಲಿ ಟುಡೇ ಮಾರ್ನಿಂಗ್ 10 ಇಂದ ಈವ್ನಿಂಗ್ 5 ತನಕ ಪ್ರಮುಖ ಆರ್ಟಿಸ್ಟ್ಗಳ ಪೇಂಟಿಂಗ್ ಎಕ್ಸಿಬಿಷನ್. ವಾವ್! ಪೇಂಟಿಂಗ್ ಎಕ್ಸಿಬಿಷನ್ಗೆ ಹೋಗಿ ಎಷ್ಟು ದಿನ ಆಯ್ತು? ಇವತ್ತು ಹೋಗ್ಲೇಬೇಕು. ನಿತ್ಯ, ಎಲ್ಲಿ ಹೋಗ್ತಿದ್ಯಾ? ಹೊರಗೆ. ಹೊರಗೆ ಅಂದ್ರೆ? ಆರ್ಟ್ ಗ್ಯಾಲರಿಗೆ. ಯಾಕೆ? ಅಲ್ಲಿ ಪೇಂಟಿಂಗ್ ಫೆಸ್ಟ್ ನಡೀತಾ ಇದೆ, ಹೋಗಿ ನೋಡೋದಿಕ್ಕೆ. ಈಗ ನೀನ ಪೇಂಟಿಂಗ್ ನೋಡದೇ ಇದ್ರೆ ಆಗೋ ನಷ್ಟ ಏನೂ ಇಲ್ಲ. ಎಲ್ಲಿಗೂ ಹೋಗ್ಬೇಡ. ನಾನ್ ಪೇಂಟಿಂಗ್ ನೋಡಿದ್ರೆ ಆಗೋ ನಷ್ಟ ಏನು? ಜೈಗೆ ನಿನ್ ಮೇಲೆ ಡೌಟ್ ಬಂದಿರೋ ವಿಷಯ ನಿನಗೆ ಗೊತ್ತಲ್ವಾ? ಈ ಟೈಮಲ್ಲಿ ನೀನ್ ಹೊರಗಡೆ ಹೋಗೋದು ಅಷ್ಟೊಂದು ಸೇಫ್ ಅಲ್ಲ. ಡೋಂಟ್ ವರಿ, ನಾನು ಕಾಪಾಡ್ಕೋತೀನಿ. ಓವರ್ ಕಾನ್ಫಿಡೆನ್ಸ್ ಬೇಡ ನಿತ್ಯ. ನೀನ್ ಜೈ ಕಣ್ಣಿಗೆ ಬಿದ್ರೆ ಡೇಂಜರ್. ಹೇಳೋ ಮಾತನ್ನ ಸ್ವಲ್ಪ ಕೇಳು. ಹೌದು ನಿತ್ಯ, ಅಮ್ಮ ಹೇಳಿದ್ದನ್ನ ಕೇಳು. ನಿನ್ ಭಾವ ನಿನ್ ಬಗ್ಗೆ ತುಂಬಾ ಸೀರಿಯಸ್ ಆಗಿದ್ದಾರೆ. ಅವರಿಗೆ ನಿನ್ ಮೇಲೆ ಅಷ್ಟೇ ಅಲ್ಲ, ನನ್ ಮೇಲೆ, ಅಮ್ಮನ ಮೇಲೆ ಕೂಡ ಡೌಟ್ ಬಂದಿದೆ. ಈ ಟೈಮಲ್ಲಿ ನೀನ್ ಸಿಕ್ಬಿದ್ರೆ ನಿಂಗೊಬ್ಳಿಗೆ ಅಲ್ಲ, ಅಮ್ಮಂಗೂ ನನಗೂ ಸಮಸ್ಯೆನೆ. ಕೇಳಿದ್ಯಲ್ಲ, ನಿನ್ನಿಂದ ಎಲ್ಲರಿಗೂ ತೊಂದರೆ ಆಗತ್ತೆ. ಮನೇಲೇ ಇರು. ಓಕೆ ಮಾಮ್. ಅಕ್ಕ ನೀನು ಅಷ್ಟೆಲ್ಲ ಹೇಳಿದ್ರಲ್ಲ, ಮನೇಲೇ ಇರ್ತೀನಿ. ಈ ಮನೇಲಿ ಸೋಫಾ ಇದೆ, ಫ್ರಿಡ್ಜ್ ಇದೆ, ಟಿವಿ ಇದೆ. ಹಾಗೆ ನಾನು ಕೂಡ ಎಲ್ಲೂ ಹೋಗದೆ ಇರ್ತೀನಿ. ಆ ವಸ್ತುಗೆ ನನಗೆ ಡಿಫ್ರೆನ್ಸ್ ಏನಿಲ್ವಲ್ಲ, ಯಾಕಂದ್ರೆ ಅವಕ್ಕೂ ಪ್ರಾಣ ಇಲ್ಲ, ಪ್ರಪಂಚದ ದೃಷ್ಟಿಲಿ ನಾನು ಬದುಕಿಲ್ಲ. ಹಾಗಲ್ಲ ನಿತ್ಯ, ನನಗೆ ಅರ್ಥ ಆಯ್ತಕ್ಕ. ಹಿಂದೆ ನಾನು ಮಾಡಿರೋ ತಪ್ಪಿಗೆ ಈಗ ಪನಿಷ್ಮೆಂಟ್ ಸಿಗ್ತಾ ಇದೆ. ನೀನ್ ನನ್ನ ಸುಮ್ಮನೆ ಬದುಕಿಸ್ದೆ. ನಾನು ಬದುಕಿರೋದ್ರಿಂದ ಯಾರಿಗೂ ಏನು ಉಪಯೋಗ ಇಲ್ಲ, ಜೊತೆಗೆ ನನ್ನಿಂದ ನಿಮ್ಗೆ ಡೇಂಜರ್ ಇದೆ. ಛೇ, ಇಂಥ ಬದುಕು ಯಾಕಕ್ಕ? ಫ್ರೀ ಬರ್ಡ್ ತರ ಇರ್ಬೇಕಾದ್ ನಾನು ಕೈದಿ ತರ ಬದುಕ್ತಾ ಇದ್ದೀನಿ. ನನ್ನ ಇಷ್ಟನ ಆಸೆನ ಸಾಯಿಸ್ಕೊತಾ ಇದ್ದೀನಿ. ಹೀಗೆ ಬದುಕಿರೋದ್ಕಿಂತ ಸತ್ತು ಹೋಗೋದೇ ಬೆಟರ್. ನಿತ್ಯ, ಇನ್ಯಾವತ್ತೂ ಆ ಮಾತು ಹೇಳ್ಬೇಡಮ್ಮ. ನಿನಗೋಸ್ಕರ ನಾನು ಸತ್ರ ತಪ್ಪೇನಕ್ಕ? ನೀನಾದ್ರೂ ಹ್ಯಾಪಿಯಾಗಿರ್ತೀಯಲ್ವಾ? ನಿನ್ನ ಕಳ್ಕೊಳ್ಳೋದಿಕ್ಕ ನಾನು ಇರೋದು. ಆದ್ರೆ ನಾನು ನಿನ್ನ ಸಾಯಿಸ್ತಾ ಇದ್ದೀನಲ್ಲ ಅಕ್ಕ. ಯಾರಂದ್ರು? ಮಾಮ್ ಹೇಳ್ತಾಳೆ. ಆಗ್ಲೇ ನೀನ್ ಕೂಡ ಹೇಳ್ದೆ ನನ್ನಿಂದ ಇಬ್ರಿಗೂ ಸಮಸ್ಯೆ ಆಗತ್ತೆ ಅಂತ. ಆ ಮಾತನ್ನ ವಾಪಸ್ ತಗೋತೀನಿ. ನೀನು ಸಂತೋಷವಾಗಿ ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಅಲ್ಲಿಗೆ ಹೋಗ್ಬಾ. ಆದ್ರೆ ನಾನು ಹೊರಗಡೆ ಹೋದ್ರೆ ಭಾವನಿಂದ ಪ್ರಾಬ್ಲಮ್ ಅಂತ ಏನ್ ಪ್ರಾಬ್ಲಮ್ ಆದ್ರೂ ನಾನ್ ನೋಡ್ಕೋತೀನಿ. ನೀನು ಸಂತೋಷವಾಗಿರ್ಬೇಕು. ಹೋಗ್ಬಾ ನಿತ್ಯ. ಥ್ಯಾಂಕ್ ಯು ಅಕ್ಕ. ಬಾಯ್ ಮಾಮ್. ಅವಳನ್ನ ಯಾಕೆ ಕಳಿಸ್ದೆ ಗಂಗಾ? ಹೋಗ್ ಬರ್ಲಮ್ಮ. ಪರಿಸ್ಥಿತಿ ಗೊತ್ತಿತ್ತು ಹೇಗೆ ಗಂಗಾ? ಅವಳು ಸಿಕ್ಬಿದ್ರೆ ನೀನು ನಾನು ಕೂಡ ಸಿಕ್ಬಿದ್ದ ಹಾಗೆ. ಗೊತ್ತಮ್ಮ, ಆದ್ರೆ ನಿತ್ಯನ ಕೂಡ ಹಾಕೋದು ತಪ್ಪಲ್ವಾ? ನಾನು ನಿನ್ನ ಹೊಟ್ಟೆಲ್ ಹುಟ್ಟಿದ್ರು ಬಡತನದಲ್ಲಿ ಬೆಳೆದವಳು. ನಿತ್ಯ ಹಾಗಲ್ಲ ಅಮ್ಮ. ಅವಳ ಪ್ರಪಂಚದಿಂದ ಅವಳನ್ನ ದೂರ ಮಾಡೋದು ನ್ಯಾಯ ಅಲ್ಲ ಅಲ್ವಮ್ಮ? ನೀನೇನೋ ಅವಳು ಚೆನ್ನಾಗಿರ್ಲಿ ಅಂತ ಅನ್ಕೋತಿದ್ಯಾ. ಅವಳು ನಿನ್ನ ಸಾಯಿ. ಏನಮ್ಮ? ಏನಿಲ್ಲ ಬಿಡು. ಅವಳು ಆರಾಮಾಗಿ ತಿರುಗಿ ಬಂದ್ರೆ ಸಾಕು. ಹೆದ್ರಬೇಡಮ್ಮ, ಏನಾಗಲ್ಲ. ಹೌದು, ನನ್ನ ಅರ್ಜೆಂಟಾಗಿ ಯಾಕೆ ಬಾ ಅಂದೆ? ಹೇಳ್ತೀನಿ. ಜೈಯಲ್ಲಿ ಇವರೇನಪ್ಪ ಕಣ್ಣು ಮುಚ್ಕೊಂಡು ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದಾರೆ? ನಾಣಿ ಸರ್, ದೆವ್ವ ಇದ್ಯಾ? ಇದೆ ಅಂದ್ರೆ ತೋರ್ಸು ಅಂತಾರೆ. ಯಾಕೆ ಸುಮ್ಮನೆ? ಇರ್ಬಹುದು, ಇಲ್ದೇನೋ ಇರಬಹುದು ಸರ್.
ಇದೇನ್ ಆನ್ಸರ್ ನಾಣಿ? ಅಂದ್ರೆ ದೇವ್ರನ್ನೇ ನಂಬದೇ ಇರೋರು ನೀವು ದೆವ್ವನ ಹೇಗ್ ನಂಬ್ತೀರಾ ಅಂತ. ಯಾಕೋ ನಂಬೇಕು ಅಂತ ಅನಿಸ್ತಿದೆ ನಾಣಿ. ದೇವ್ರನ್ನ ದೆವ್ವನ ಸರ್? ನಿತ್ಯ ನಿಜವಾಗ್ಲೂ ಬದುಕಿದ್ದಾಳೆ ಅಂತೀಯ? ಸರ್ ನಿತ್ಯ ಸತ್ ಹೋದ್ಲು ಅಂತ ನಿಮ್ ಮೇಡಮ್ ಹೇಳಿದ್ಲು. ರೂಪಾ ಆಂಟಿ ಆಣೆ ಕೂಡ ಮಾಡಿದ್ರು. ಮತ್ತೆ ನಿತ್ಯ ಸತ್ ಹೋದ್ರೆ ನಿನ್ ಮೇಡಮ್ ಮೇಲೆ ಅಟ್ಯಾಕ್ ಮಾಡ್ತಿರೋದು ಯಾರು? ಅಂದ್ರೆ ಸತ್ತೋಗಿರೋ ನಿತ್ಯನೇ ದೆವ್ವಾಗಿ ಮಾಡ್ತಿದ್ದಾಳೆ ಅಂತೀಯ? ಅಂದ್ರೆ ದೆವ್ವಕ್ಕೆ ಸೇಡಿರುತ್ತೆ ಅಂತ ಹೇಳ್ತಾರಲ್ಲ. ಸರ್ ಲೈನಿಗೆ ಬರ್ತಿರೋ ಆಗಿದೆ. ನಂಗೆ ಯಾಕೋ ನಿಜವಾಗ್ಲೂ ನಿತ್ಯ ಸತ್ತೋಗಿದ್ದಾಳೆ ಅಂತ ಅನ್ಸುತ್ತೆ ನಾಣಿ. ಅದೇ ಅಲ್ವಾ ಸರ್ ನಾವೆಲ್ಲ ಹೇಳ್ತಿರೋದು. ನೀವ್ ಹೇಳ್ತಿದ್ದೀರಿ ಅಂತಲ್ಲ ನಾಣಿ. ನಿತ್ಯ ನಿಜವಾಗ್ಲೂ ಬದುಕಿದ್ರೆ ಹೀಗೆ ಬಚ್ಚಿಟ್ಕೊಳ್ಳೋಷ್ಟು ಹೇಡಿ ಅಲ್ಲ ಅವಳು. ಏನಿದ್ರು ಫೇಸ್ ಟು ಫೇಸ್ ಫೈಟ್ ಮಾಡ್ತಾಳೆ. ಹೌದು ಸರ್. ಹಾಗೆ ನಿಮ್ ಮೇಡಮ್ಮು ನನ್ನ ಹತ್ರ ನಿತ್ಯ ಸತ್ತೋದು ಅಂತ ಸುಳ್ಳು ಹೇಳಲ್ಲ. ನಿಮ್ ಮೇಡಮ್ಗೆ ನನ್ಗಿಂತ ನಿತ್ಯ ಏನು ಹೆಚ್ಚಲ್ಲ. ಕರೆಕ್ಟಾಗಿ ಹೇಳಿದ್ರಿ ಸರ್. ಹಾಗೆ ನಿತ್ಯ ಸತ್ತೋದ್ಲು ಅಂತ ನನ್ನ ಮುಂದೆ ಆಣೆ ಮಾಡೋ ಅಗತ್ಯ ರೂಪಾ ಆಂಟಿಗಿಲ್ಲ. ಆಂಟಿಗೆ ನಿತ್ಯನ್ಗಿಂತ ನಾನು ಹೆಚ್ಚಲ್ಲ. ಎಕ್ಸಾಕ್ಟ್ಲಿ ಸರ್. ಇನ್ನು ನೀನು ಆ ರಾಮನ್ಗೆ ಹನುಮಂತ ಹೇಗೋ ನೀನು ನನಗೆ ಹಾಗೆ. ನನ್ನ ಹತ್ರ ನೀನು ಸುಳ್ಳು ಹೇಳಲ್ಲ ಅಲ್ವಾ? ಎಸ್ ಸರ್. ಸೊ ನಿತ್ಯ ಬದುಕಿಲ್ಲ. ನಿಮ್ ಮೇಡಮ್ನ ಅಟ್ಯಾಕ್ ಮಾಡ್ತಿರೋದು ನಿತ್ಯ ಅಲ್ಲ. ಐ ಥಿಂಕ್ ದೆವ್ವ ಅನ್ನೋದಿದ್ರೆ ನಿತ್ಯ ದೆವ್ವ ಆಗಿ ನಿಮ್ ಮೇಡಮ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ಬೋದು. ಇಲ್ಲ ಹೊರಗೆ ಯಾವ ಶತ್ರು ಹೀಗ್ ಮಾಡ್ತಿರ್ಬೋದು. ಇವೆರಡರಲ್ಲಿ ಯಾವುದೋ ಒಂದಾಗಿರ್ಬೇಕಲ್ವ ನಾಣಿ? ಅಪ್ಪ, ನಿತ್ಯ ಅವರು ಸತ್ತೋಗಿದ್ದಾರೆ ಅಂತ ಸಾರ್ ನಂಬ್ತಿದ್ದಾರೆ. ನಿಮ್ ಮೇಡಮ್ ಮೇಲೆ ಅಟ್ಯಾಕ್ ಮಾಡ್ತಿರೋದು ನಿತ್ಯನ ಆತ್ಮನ ಇಲ್ಲ ಲೈವ್ ಎನಿಮಿನ ಅಂತ ನಾವು ತಿಳ್ಕೋಬೇಕು. ಈ ವಿಷಯನ ಈಗಲೇ ಬೇಗ ಮೇಡಮ್ಗೆ ಹೇಳ್ಬೇಕು. ನೀನ್ ಹೇಳೋದು ನಿಜನಾ ಅಮ್ಮ? ಹೌದು ಗಂಗಾ, ನಮ್ ನಿತ್ಯನ ರಾಣ ಮದ್ವೆ ಆಗ್ತಾನಂತೆ. ಎಷ್ಟು ದೊಡ್ಡ ಖುಷಿ ವಿಷಯ ಹೇಳಿದ್ಯಮ್ಮ. ಈ ವಿಷಯ ನನ್ಗಿಂತ ಮೊದಲು ನೀನೇ ನನಗೆ ಹೇಳಿದ್ದೆ. ನಾನಾ? ಯಾವಾಗ ಹೇಳಿದ್ನಮ್ಮ? ನಿತ್ಯಗೆ ಸದ್ಯದಲ್ಲೇ ಮದ್ವೆ ಆಗತ್ತೆ ಅಂತ ದೇವಿಪುರದಲ್ಲಿ ಯಾರೋ ಜ್ಯೋತಿಷಿ ಹೇಳಿದ್ರು ಅಂತ ಹೇಳಿದ್ಯಲ್ಲ. ಹೌದಮ್ಮ, ಅವ್ರು ಹೇಳಿದ್ರೆ ಪಕ್ಕಾ ಆಗತ್ತೆ. ಅಷ್ಟು ಮಹಿಮೆ ಇರೋ ಜ್ಯೋತಿಷಿ. ಅವರೇ ಹೇಳಿದ್ದು, ದೇವ್ರೇ ಹೇಳ್ಸಿದ್ದು. ಅವ್ರ ಬಾಯಿ ಹರಕೆ ಫಲಿಸಿ ಈ ಮದ್ವೆ ನಡೆದ್ರೆ ಅಷ್ಟೇ ಸಾಕು ಗಂಗಾ. ಆಗತ್ತಮ್ಮ. ಇಲ್ಲಿವರೆಗೂ ಅವ್ರು ಹೇಳಿದ್ ಯಾವ್ದು ಸುಳ್ಳಾಗಿಲ್ಲ. ಅದ್ ಸರಿ, ಆ ಹುಡ್ಗನ್ ವಿವರ ಎಲ್ಲ ತಿಳ್ಕೊಂಡಿದ್ಯಮ್ಮ? ಆ ಹುಡ್ಗನ್ ತಂದೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಡೆಲ್ಲಿಲಿ ಸೆಟಲ್ ಆಗಿರೋ ಕನ್ನಡದ ಕುಟುಂಬ. ಹುಡ್ಗ ಕೂಡ ಬುದ್ಧಿವಂತನೇ. ಅವ್ನ್ ಮಾತಾಡಿದ್ರೆ ಥೇಟ್ ನಮ್ ಜೈ ಮಾತಾಡ್ದ ಹಾಗೆ ಇರುತ್ತೆ ಗೊತ್ತಾ. ನಿತ್ಯಾಗೆ ಅವ್ರಂತ ಗಂಡೇ ಬೇಕಮ್ಮ. ಸಾರಿ ಗಂಗಾ ಅವರೇ, ನಿಮ್ ತಂಗಿಗೆ ನನ್ನಂತ ಗಂಡೇ ಬೇಕು. ಬನ್ನಿ ಬನ್ನಿ, ಈಗಷ್ಟೇ ನಿಮ್ ಬಗ್ಗೆ ಅಮ್ಮ ಹೇಳ್ತಾ ಇದ್ರು. ಯಾಕೆದ್ರಿ? ಕೂತ್ಕೊಳ್ಳಿ. ಕಾಫಿ ಮಾಡ್ಕೊಂಡ್ ಬರ್ತೀನಿ. ಕಾಫಿಗಿಂತ ಒಳ್ಳೆ ಟಾಪಿಕ್ ಮಾತಾಡ್ತಾ ಇದೀವಲ್ಲ. ಕಾಫಿ ಬೇಡ, ಕೂತ್ಕೊಂಡು ಮದ್ವೆ ವಿಷಯ ಮಾತಾಡಿ. ನನ್ ತಂಗಿ ಬಂಗಾರದಂತವಳು. ಅಂತ ಹುಡುಗಿ ನಿಮ್ಗೆಲ್ಲೂ ಸಿಗಲ್ಲ. ಇಲ್ಲೇ ಕಾಣ್ತಿದ್ದೀರಲ್ಲ. ಐ ಮೀನ್, ನೀವು ನಿಮ್ ಸಿಸ್ಟರ್ ಒಂದೇ ತರ ಇರ್ತೀರಾ ಅಲ್ವಾ? ಇಬ್ರು ಒಂದೇ ರೂಪ ಆದ್ರೂ ವ್ಯಕ್ತಿತ್ವ ಬೇರೆ ರಾಣ. ಗಂಗಾ ಸೀತಾದೇವಿ ಹಾಗಾದ್ರೆ ನಿತ್ಯ ಛಾಯಾದೇವಿ ಹಾಗೆ. ಏನಮ್ಮ ನೀವು? ಹಾಗೇನಿಲ್ಲ ಬಿಡಿ. ನನ್ನ ತಂಗಿ ತುಂಬಾ ಒಳ್ಳೆಯವಳು, ನನ್ಗಿಂತನೂ ಒಳ್ಳೆಯವಳು. ನಿಮ್ ಸಿಸ್ಟರ್ ಬಗ್ಗೆ ನಂಗೆಲ್ಲ ಗೊತ್ತು ಗಂಗಾ ಅವರೇ. ನಂಗೆ ಅಂತ ಹುಡುಗಿನೇ ಬೇಕು ಅಂತ ಹಠ ಹಿಡಿದು ನಿತ್ಯನ ಮದ್ವೆ ಆಗೋಕೆ ಹೊರಟಿದ್ದೀನಿ. ನೀವು ಅದೃಷ್ಟವಂತರು. ನಿಮ್ ಈಡು ಜೋಡಿ ಚೆನ್ನಾಗಿದೆ. ನಿಮ್ ಜೋಡಿ ಎಲ್ರೂ ನೋಡೋ ಹಾಗಿರತ್ತೆ. ಈ ಮದ್ವೆ ಆದ್ರೆ ನಿತ್ಯ ಅದೃಷ್ಟವಂತೆ. ನಮ್ಮ ಮದ್ವೆ ಖಂಡಿತ ಆಗುತ್ತೆ ಆಂಟಿ. ಒಂದೇ ಓರೆಯಲ್ಲಿ ಎರಡು ಕತ್ತಿ ಇರಲ್ಲ ಅಂತ ಇಷ್ಟು ದಿನ ಹೇಳ್ದವರು ನಮ್ಮ ಮದ್ವೆ ನೋಡಿದ್ಮೇಲೆ ಹಾಗೆ ಮಾತಾಡೋದನ್ನ ನಿಲ್ಲಿಸ್ತಾರೆ. ಹೌದು, ಮದ್ವೆ ಬಗ್ಗೆ ನಾವೇ ಮಾತಾಡ್ತಿದ್ದೀವಿ, ಬೇಕಾದವರೇ ಕಾಣಿಸ್ತಿಲ್ವಲ್ಲ. ಯಾರ್ರೀ? ನನ್ ಗಂಡನಾ? ಅಲ್ಲ, ನನ್ನ ಬಾವಿ ಹೆಂಡ್ತಿ. ನಿತ್ಯ ಇವಾಗ ಆರ್ಟ್ ಗ್ಯಾಲರಿಗೆ ಹೋಗಿದ್ದಾಳ ರಾಣ. ಯಾಕಂಟಿ? ಇವತ್ತು ಅಲ್ಲೇನೋ ಪೇಂಟಿಂಗ್ ಫೆಸ್ಟ್ ನಡೀತಿದ್ಯಂತೆ, ನೋಡೋದಕ್ಕೋಸ್ಕರ ಹೋದ್ಲು. ಪೇಂಟಿಂಗ್ಸ್ ಫೆಸ್ಟಾ? ಇಲ್ಲಿ ನೋಡು, ಈ ನ್ಯೂಸ್ ಪೇಪರಲ್ಲಿ ನೋಡಿ ಹೋದ್ಲು. ಶಿಟ್!